ಸೊ ಹೀಗೆ ಒಂದೊಂದೇ ಜಿಲ್ಲೆ ಗಮನಿಸ್ತಾ ಬರ್ತಾ ಇದ್ವಿ ನಾವು. ಬಾಗಲಕೋಟೆ, ಬೀದರ್, ಬೆಳಗಾವಿ ಹಾಗೆ ಗದಗ್ನಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಂಗಾರು ಮಳೆ ನಂಬಿಕೊಂಡು ರೈತರು ಸಾಕಷ್ಟು ಬಿತ್ತನೆ ಮಾಡಿದ್ರು. ಗದಗದಲ್ಲಿ 1.57 ಲಕ್ಷ ಹೆಕ್ಟೇರ್ ಮುಂಗಾರು ಮಳೆ ನಂಬಿಕೊಂಡು ಬೆಳೆ ಬಿತ್ತನೆ ಆಗಿತ್ತು. ಆದರೆ ಈಗ ಮುಂಗಾರು ಮಳೆ ಕೈ ಕೊಟ್ಟಿದೆ. ಹೀಗಾಗಿ ರೈತರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಮಳೆ ಇಲ್ಲದೆ ಹೆಸರು ಮತ್ತು ಗೋವಿನ ಜೋಳ, ಶೇಂಗಾ ಬೆಳೆಗಳು ಒಣಗ್ತಾ ಇದೆ. ಚಿನ್ನ ಅಡ ಇಟ್ಟು ಸಾಲ ಮಾಡಿ ರೈತರು ಬಿತ್ತನೆ ಮಾಡಿದ್ದಾರೆ. ಪ್ರತಿ ಎಕರೆಗೆ 30,000 ರೂಪಾಯಿ ಖರ್ಚು ಮಾಡಿ ಈ ಬಿತ್ತನೆ ಕಾರ್ಯ ಮಾಡಿದ್ದಾರೆ. ಕಳೆದ ವರ್ಷ ಅತಿಯಾದ ಮಳೆಯಾಗಿತ್ತು, ಹೀಗಾಗಿನೂ ಬೆಳೆ ಹಾನಿಯಾಗಿತ್ತು. ಆದರೆ ಈ ಬಾರಿ ಮಳೆ ಇಲ್ಲದೆ ಮತ್ತೆ ಬೆಳೆ ಒಣಗ್ತಾ ಇದೆ ಅಂತ ರೈತರು ಈಗ ಕಣ್ಣೀರು ಹಾಕ್ತಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಒಂದು ವರದಿ ಕೊಟ್ಟಿದ್ದಾರೆ, ನೋಡೋಣ. ಕಳೆದ 20 ದಿನಗಳಿಂದ ಹನಿ ಮಳೆ ಸುರಿತಾ ಇಲ್ಲ. ಈಗ ಬಿತ್ತಿದ ಬೆಳೆ ಸಂಪೂರ್ಣ ಒಣಗ್ತಾ ಇದೆ. ಹೀಗಾಗಿ ರೈತರು ಮತ್ತೆ ಕಂಗಾಲಾಗುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಈಗ ನೋಡ್ಬೋದು, ನಾವು ಗದಗ ತಾಲೂಕಿನ ಹೊಂಬಳ ಗ್ರಾಮದ ವ್ಯಾಪ್ತಿಯಲ್ಲಿ ಇದ್ದೀವಿ. ಈಗಾಗಲೇ ರೈತರು ಈ ಭಾಗದಲ್ಲಿ ಹೆಸರು, ಗೋವಿನ ಜೋಳ, ಶೇಂಗಾ ಎಲ್ಲವೂ ಕೂಡ ಬಿತ್ತನೆ ಮಾಡಿದ್ದಾರೆ. ನಾಟಿ ಕೂಡ ಚೆನ್ನಾಗಾಗಿತ್ತು. ಆದರೆ ಕಳೆದ 25 ದಿನಗಳಿಂದ ಕೂಡ ಒಂದು ಹನಿ ಮಳೆ ಸುರಿದಿಲ್ಲ. ಹೀಗಾಗಿ ಸಂಪೂರ್ಣ ಭೂಮಿ ಒಣಗಿ ಹೋಗ್ತಾ ಇದೆ. ಈಗ ಏನು ನಾಟಿ ಆದಂಥ ಬೆಳೆಗಳು ಕೂಡ ಈಗ ಒಣಗಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ರೈತರು ಹೇಳೋ ಪ್ರಕಾರ ನಾವು ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತೀವಿ. ಏನು ಈಗ ಈ ಎಲೆಗಳು ಏನದವ ಈ ಕಪ್ಪು ಬಣ್ಣಕ್ಕೆ ತಿರುಗಿತಂದರೆ ಇದು ಇನ್ನು ಮುಂದೆ ಮಳೆ ಬಂದರೂ ಕೂಡ ಈ ಬೆಳೆ ಬರೋಂಗಿಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಯಾಕೆಂದರೆ ಇದು ಹೆಸರು ಈಗಾಗಲೇ ಇದು ಬಿತ್ತನೆ ಮಾಡಿದ ಒಂದು ಅವಧಿ ನೋಡಿದ್ರೆ ಈಗಾಗಲೇ 1 ಫೂಟ್ ಅಂದರೆ 1 ಫೂಟದಷ್ಟು ಇಷ್ಟು ಹೈಟ್ ಇರಬೇಕಾಗಿತ್ತು ಅನ್ನೋಂಥ ರೈತರು. ಆದರೆ ಸಂಪೂರ್ಣ ಮಳೆ ಇಲ್ಲ. ಹೀಗಾಗಿ ಗಾಳಿ ಬೀಸ್ತದೆ, ಇದ್ದಷ್ಟು ಭೂಮಿ ಕೂಡ ಒಣಗಿ ಹೋಗಿದೆ. ಈಗ ಮಹಿಳಾ ರೈತರಿದ್ದರೆ ಅವರನ್ನು ಮಾತನಾಡ್ಸೋಣ. ಅಮ್ಮ, ಹೆಸರು ಬಿತ್ತನೆ ಮಾಡಿ ಎಷ್ಟು ದಿನ ಆಯಿತು? ಈಗ ಏನು ಪರಿಸ್ಥಿತಿ ಇದೆ? ಅದು ನಮಗೀಗ ಏನೂ ಇಲ್ಲ ಇಲ್ರಿ, ಮಳೆನೇ ಇಲ್ಲ, ಏನೂ ಇಲ್ರಿ. ಬಿತ್ತೇವಿ ಸಾಲ ಸೋಲ ಮಾಡಿ ಅದೆಲ್ಲ ತಂದು ಹಾಕಿವ್ರಿ. ಈಗ ಇವು ಬೆಳ್ಯಾಕ ದಾರಿ ಇಲ್ರಿ. ಅವಕ್ಕೆ ಮಳೆ ಆದ್ರೆ ಏನೋ ಮಳೆ ಆದರೂ ಇವು ಬರಂಗಿಲ್ಲ ರೀ. ಈಗೆಲ್ಲ ಒಣಗೆ ಹೊಂಟವ್ರಿ ಈಗ ಸದ್ಯ. ಅವು ಹೆಸರಿಂದ ರೀ. ಈಗ ಗೋವಿನ ಜೋಳ ಇದು ಬಿತ್ತಾರಿ, ಮೆಣಸಿನ ಬೀಜ ಅವು ಏನು ಹುಟ್ಟಿ ಮ್ಯಾಗ ಬಂದಿಲ್ಲ. ಮಳೆ ಆದ್ರೆ ಎಲ್ಲ ಬೆಳ್ಯಾಕ ಚಲೋ ಆಗತ್ತೆ ರೀ. ಅವು ಕೊಟ್ಟು ಈಗ ರೀ ಸಾಲ ಕಣ್ಣಾಬಿಸಿ ಸಾಲ ಮಾಡೈತ್ರಿ. ಈಗ ಮತ್ತು ಬಂಗಾರ ಸಮ ನಾವು ಎಲ್ಲ ಒತ್ತಿ ಇಟ್ಟು ಬಡ್ಡಿ ಸಾಲ ತೆಗಿಸಿ ಬಡ್ಡಿ ಕಟ್ಟೋದು ಆಗಂಗಿಲ್ಲ ರೀ. ಈಗ ನಾವು ದುಡ್ದು ಏನಾರು ಮಾಡೇವಿ ಅಂದ್ರೆ ಮಳೆ ಆದ್ರೆ ನಮ್ಗೆ ದುಡ್ಯಾಕೆ ಅನುಕೂಲ ಇರ್ತೈತೆ ರೀ. ನಮ್ಗೆ ಅದು ದುಡ್ಯಾಕೂ ಅನುಕೂಲ ಇಲ್ಲ. ಈಗ ಎಲ್ಲ ಬಿತ್ತೀವಿ, ಹೆಸರು ಬಿತ್ತೀವಿ, ಶೇಂಗಾ ಬಿತ್ತೀವಿ, ಗೋವಿನ ಜೋಳ ಬಿತ್ತೀವಿ, ಎಲ್ಲ ರೊಕ್ಕ ಹಾಕಿವಿ, ಬಡ್ಡಿ ಸಾಲ ತೆಗ್ದೀವಿ, ಬಂಗಾರ ಒತ್ತಿ ಇಟ್ಟಿವಿ, ಎಲ್ಲ ಮಾಡೀವ್ರಿ. ರೈತರಿಗೆ ಏನಾರ ಪರಿಹಾರ ಕೊಟ್ರೆ ಎಲ್ಲ ಚಲೋ ಆಗುತ್ತೆ ರೀ ಸರ್ಕಾರದವ್ರು. ಬೆಳೆ ಬರಾಗಲ್ಲ ರೀ. ಈ ವರ್ಷ ನೋಡಿದ್ರೆ ಹಿಂಗೆ ಆತ್ರೆ, ಪಾದ ವರ್ಷ ನೋಡಿದ್ರೆ ಎಲ್ಲ ಕೊಳ್ತು ಹೋಗ್ಬಿಟ್ಟು ಮಳೆಗೆ ರೀ. ಈ ವರ್ಷ ಮಳೆ ಇಲ್ದ ಬೆಳೆ ಇಲ್ಲರಿ. ಮಳೆ ಬಂದ್ರೆ ಕಷ್ಟ, ನಿಮಗೆ ಮಳೆ ಬಂದ್ರೆ ಕಷ್ಟ, ಮಳೆ ಬರ್ಲಿಕ್ಕಂದ್ರೂ ಕಷ್ಟ ರೀ ನಮಗೆ. ಇದು ಏನು ರೈತ ಮಹಿಳೆಯರ ಮಾತು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.